ಕೇಂದ್ರ ಲೋಕಸಭಾ ಕ್ಷೇತ್ರ ರಾಜಾಜಿನಗರ ವಾರ್ಡ್ನಲ್ಲಿ ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ರವರು, ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣರವರು, ಮಾಜಿ ಮಹಾಪೌರರು, ನಿಗಮದ ಅಧ್ಯಕ್ಷೆ ಶ್ರೀಮತಿ ಜಿ ಪದ್ಮಾವತಿರವರು, ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಜಿ ಕೃಷ್ಣಮೂರ್ತಿರವರು, ಚುನಾವಣೆ ಪ್ರಚಾರ ಉಸ್ತುವಾರಿಗಳಾದ ಆಪಲ್ ನಾಗರಾಜುರವರು ಬೃಹತ್ ರೋಡ್ ಶೋನಲ್ಲಿ ಭಾಗವಹಿಸಿದ್ರು. ಇಂದಿರಾನಗರ ಮೂಲಕ ಮಂಜುನಾಥನಗರ, ಕೆಎಲ್ಇ ಕಾಲೇಜು, ಜೂಗನಹಳ್ಳಿ ಮಾರ್ಗವಾಗಿ ರಾಜಾಜಿನಗರ ಹಳೆಯ ಪೊಲೀಸ್ ಠಾಣೆ ಸರ್ಕಲ್, ಇಎಸ್ಐ ಪ್ರಮುಖ ರಸ್ತೆಗಳಲ್ಲಿ ಬೃಹತ್ ಬೈಕ್ ರ್ಯಾಲಿ ಮೂಲಕ ಜಾಥಾ ಕಾರ್ಯಕ್ರಮ ನಡೆಯಿತು. ನಿಮ್ಮ ಮತ ಮನ್ಸೂರಣ್ಣವರಿಗೆ, ನಿಮ್ಮ ಆಶೀರ್ವಾದ ಮನ್ಸೂರಣ್ಣವರಿಗೆ, ನಿಮ್ಮ ಆಶೀರ್ವಾದ ಮನ್ಸೂರಣ್ಣವರಿಗೆ. ಎಲ್ಲರಿಗೂ ನಮಸ್ಕಾರ. ವಿದ್ಯಾವಂತ ಅನೇಕ ಶಾಲೆಗಳನ್ನು ಬಡವರಿಗಾಗಿ ಕಟ್ಟಿ ದಾನ ಮಾಡಿದ ವಿದ್ಯಾದಾನಿ ಯುವ ನಾಯಕ, ಸೆಂಟರಲ್ಲಿ ಮಾತನಾಡುತ್ತಿರುವ ಒಬ್ಬ ವಿದ್ಯಾವಂತ ಯುವ ನಾಯಕ. ನೀವು ಯಂಗ್ಸ್ಟರ್ಸ್ ಇದ್ದೀರಾ, ನೀವೆಲ್ಲ ದಯವಿಟ್ಟು ಈ ಸಾರಿ ವೋಟ್ ಮಾಡಿ. ಎಜುಕೇಟೆಡ್, ವೋಟ್ ಫಾರ್ ಯಂಗ್ಸ್ಟರ್. ಜನರು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ನಮ್ಮ 5 ಗ್ಯಾರಂಟೀಸು ಗ್ರೌಂಡ್ ಲೆವೆಲ್ನಲ್ಲಿ ವರ್ಕ್ ಆಗ್ತಾ ಇದೆ. ಜನ ಎಲ್ಲಿ ಹೋದ್ರೂ ಗ್ಯಾರಂಟಿ ಬಗ್ಗೆ ಮಾತಾಡ್ತವ್ರೆ. ನನಗೆ ನಂಬಿಕೆ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಜನ ಮತ ಕೊಡ್ತಾರಂತ. ಅದಕ್ಕೆ ನನಗೆ ಪೂರ್ತಿ ನಂಬಿಕೆ ಇದೆ ಬೆಂಗಳೂರು ಸೆಂಟ್ರಲ್ ಈ ಸರಿ ಕಾಂಗ್ರೆಸ್ಗೆ ಗೆಲ್ಲೋ ಸಾಧ್ಯವಿದೆ ಅಂತ. ನೋಡಿ, ನಾನು ಲೋಕಸಭಾ ಸದಸ್ಯ ಆದರೆ ಫಸ್ಟು ನಮ್ಮ ಕರ್ನಾಟಕ ಮತ್ತು ಬೆಂಗಳೂರು ಪರ ಪಾರ್ಲಿಮೆಂಟ್ನಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮತ್ತು ನಮ್ಮ ಆಗಿರೋದು ಅನ್ಯಾಯ, ಮೈ ಟ್ಯಾಕ್ಸ್ ಮೈ ರೈಟ್, ಅದು ಮಾತಾಡಬೇಕು. ಕರ್ನಾಟಕ ಮತ್ತು ಬೆಂಗಳೂರಿಗೆ ಏನು ಹಣ ಬರಬೇಕು ಡೆವಲಪ್ಮೆಂಟ್ಗೆ, ಅಭಿವೃದ್ಧಿಗೆ, ಅದು ನಾವು ಪಾರ್ಲಿಮೆಂಟೇರಿಯನ್ಸ್ ಆಗಿ ಅದು ಬರೋಕ್ಕೆ ನಾವು ಹೋರಾಟ ಮಾಡಬೇಕು. ಮತ ಬಂದವರಿಗೆ ಅದೇ ಹೇಳೋದು, 15 ವರ್ಷ ಒಬ್ರಿಗೆ ಕೊಟ್ಟಿದ್ದೀರಾ, ನನಗೂ ಒಂದು ಅವಕಾಶ ಕೊಡಿ, ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಿ, ನಿಮಗೆ 5 ವರ್ಷ ನನ್ನ ಕೆಲಸ ನೋಡಿ, ಅದಾದಮೇಲೆ ನೀವು ತೀರ್ಮಾನ ತಗೊಳ್ಳಿ. ಹೌದು, ಬೆಂಗಳೂರು 2024ರ ಲೋಕಸಭಾ ಚುನಾವಣೆ ಬೆಂಗಳೂರು ಸೆಂಟ್ರಲ್ ಡಿಸ್ಟಿಕ್ಕು ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಪ್ರಚಾರಕ್ಕಾಗಿ ನಾವು ಓಪನ್ ರ್ಯಾಲಿ ಹಮ್ಮಿಕೊಂಡಿದ್ವಿ. ಅದ್ರ ಪ್ರಕಾರವಾಗಿ ಪ್ರಚಾರಕ್ಕೆ ಬಂದಿದ್ದರು. ಭಾಳ ಸಕ್ಸಸ್ಫುಲ್ಲಾಗಿ ಪ್ರಚಾರ ಆಗಿದೆ. ಸರ್ಕಾರ ನಾವೇನು 2023ರಲ್ಲಿ ಸರ್ಕಾರ ಬಂತು, ಆ ಸರ್ಕಾರ ಕೊಟ್ಟಂಥ ಗ್ಯಾರಂಟಿ 5 ಗ್ಯಾರಂಟಿಗಳು, ಶಕ್ತಿ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ವಿದ್ಯಾನಿಧಿ ಇರೋದು, ಯುವ ನಿಧಿ ಇರ್ಬೋದು, ಇವೆಲ್ಲವೂ ಕೂಡ ಸಕ್ಸಸ್ಫುಲ್ಲಾಗಿ ಸರ್ಕಾರ ರಚನೆಯಾದ 1-1.5 ತಿಂಗಳಿನಲ್ಲಿ ಅನುಷ್ಠಾನಕ್ಕೆ ತಂದಿದ್ದೀವಿ. ಈಗಾಗಲೇ ರಾಜ್ಯದಲ್ಲಿ ಸುಮಾರು 2.5 ಕೋಟಿಗಿಂತ ಹೆಚ್ಚು ಮಹಿಳಾ ಫಲಾನುಭವಿಗಳು ಈ ಯೋಜನೆಯನ್ನು ಪಡ್ಕೋತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲೂ ಸಾಕಷ್ಟು ಒಂದು 35,000ಕ್ಕಿಂತ ಹೆಚ್ಚು ಮಹಿಳೆಯರು ಈ ಫಲಾನುಭವನ ಪಡ್ಕೋತಾ ಇದ್ದಾರೆ. ಹಾಗಾಗಿ ನಮಗೆ ಇಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಇದೆ. ಈ ಸರಿ ನಾವು ಖಂಡಿತವಾಗ್ಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ವಿಜಯಶಾಲಿ ಆಗ್ತೀವಿ ಕಾಂಗ್ರೆಸ್ ಪಕ್ಷ ಅಂತ ಅನ್ನಿಸುತ್ತೆ. ಸೆಂಟ್ರಲ್ನಲ್ಲಿ ನೋಡಿ, ಈಗಾಗಲೇ ರಾಜ್ಯ ಸರ್ಕಾರ ಕೊಟ್ಟಿರೋಂಥ ಅನುಷ್ಠಾನಗಳನ್ನು ಗ್ಯಾರಂಟಿಗೆ ತಂದ ಮೇಲೆ ರಾಜ್ಯದಲ್ಲಿ ಅಭೂತಪೂರ್ವವಾದಂಥ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಜನ. ಹಾಗಾಗಿ ಈಗ ಸೆಂಟ್ರಲ್ನಲ್ಲೂ ಕೂಡ ಇದೇ ರೀತಿಯಲ್ಲಿ ಪಂಚನ್ಯಾಯ ಅನ್ನೋವಂಥ ಸ್ಕೀಮನ್ನ ಕೊಟ್ಟಿದ್ದಾರೆ. ಪಂಚನ್ಯಾಯ ಅಂತಂದರೆ ಈಗ ನಮಗೆ ನೋಡಿ, ಪಂಚನ್ಯಾಯದಲ್ಲಿ ಮೊದಲನೇದಾಗಿ ಒಂದು ಮನೆಯ ಗೃಹಿಣಿ ಒಬ್ಬರಿಗೆ 1 ಲಕ್ಷ ರೂಪಾಯಿಗಳನ್ನು ಘೋಷಣೆ ಮಾಡಿದ್ದಾರೆ. ಈಗೇನು ನಾವು 2,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ, ಅದು 12 ತಿಂಗಳಿಗೆ 24,000 ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಬಂದರೆ ಅಧಿಕಾರಕ್ಕೆ ಕೇಂದ್ರದಲ್ಲಿ ಒಂದು ಮನೆಯ ಯಜಮಾನಿಗೆ 1 ಲಕ್ಷ ರೂಪಾಯಿಗಳನ್ನು ಉಚಿತವಾಗಿ ಕೊಡುವಂಥದ್ದು. ವಿದ್ಯಾಭ್ಯಾಸದ ಮೊದಲನೇ ಉದ್ಯೋಗ, ಯುವಕರಿಗೆ ಯಾರು ಡಿಗ್ರಿ ಮಾಡಿರ್ತಾರೆ ಅವರಿಗೆ ಮೊದಲನೇ ಉದ್ಯೋಗದ ಖಾತ್ರಿಯಾಗಿ ಅವರಿಗೆ ಉದ್ಯೋಗ ಗ್ಯಾರಂಟಿ ಕೊಡುವಂಥದ್ದು. ಅದೇ ರೀತಿಯಲ್ಲಿ ಇವಾಗ ಬೆಂಬಲ ಬೆಲೆ ಕೊಡ್ತಾ ಇದ್ದಾರೆ, ಏನು ರೈತ ನ್ಯಾಯ ಅಂತ ಮಾಡಿದ್ದಾರೆ. ಅದರಲ್ಲಿ ಬಂದು ಈಗ ಇರ್ತಕ್ಕಂಥ ರೈತರ ಸಾಲನ ಮನ್ನಾ ಮಾಡೋದ್ರ ಜೊತೆಗೆ ರೈತರು ಬೆಳೆದಂಥ ಬೆಳೆ ಸ್ವಾಮಿನಾಥನ್ ವರದಿ ಆಯೋಗದ ವರದಿ ಪ್ರಕಾರವಾಗಿ ಕನಿಷ್ಠ ಬೆಲೆಯನ್ನು ನಿಗದಿ ಮಾಡ್ತಾ ಇದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ರಾಹುಲ್ ಗಾಂಧಿಯವರ ಒಂದು ಕನಸು ಏನಪ್ಪ ಆಗಿದೆ ಅಂತಂದರೆ, ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರಿರ್ಬೋದು, ದೀನದಲಿತರಿರ್ಬೋದು, ಅಥವಾ ಅವಕಾಶ ವಂಚಿತ ಸಣ್ಣ ಸಣ್ಣ ಸಮುದಾಯಗಳನ್ನು ಲೆಕ್ಕಕ್ಕೆ ತಗೋತಾ ಇಲ್ಲ. ಅದರಿಂದ ಹಿಸ್ಸೇದಾರ್ ನ್ಯಾಯ ಅಂತ ಮಾಡಿದ್ದಾರೆ. ಹಿಸ್ಸೇದಾರ್
ಸಂವಿಧಾನದ ಪ್ರಕಾರವಾಗಿ ಪ್ರತಿಯೊಬ್ಬರೂ ಕೂಡ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಫೆಸಿಲಿಟಿಗಳನ್ನು ಪಡೆಯೋದಕ್ಕೆ ಅರ್ಹರು. ಹಾಗಾಗಿ ಪ್ರತಿಯೊಬ್ಬರನ್ನು ಕೂಡ ನಾವು ಕೌಂಟಿಂಗ್ ಮಾಡಿ ಅವರಿಗೆ ಸಂವಿಧಾನದತ್ತವಾಗಿ ಸಿಗಬೇಕಾದಂಥ ನ್ಯಾಯವನ್ನು ನಾವು ಅವರಿಗೆ ಕೊಡಿಸೋದಕ್ಕೆ ಪ್ರತಿಯೊಬ್ಬರನ್ನು ಅಕೌಂಟಬಿಲಿಟಿಗೆ ತಗೊಂಡು ಇಡೀ ದೇಶದಲ್ಲಿ ನಾವು ಸೆನ್ಸಸ್ನ ಮಾಡ್ತೀವಿ. ಅಂದರೆ ಸ್ವತಂತ್ರ ಬಂದಲಿಂದ ಇಲ್ಲಿವರೆಗೂ ಕೂಡ ಯಾರಿಗೆ ಅವಕಾಶಗಳು ಸಿಕ್ಕಿದೆ, ಯಾರಿಗೆ ಅವಕಾಶಗಳು ಸಿಕ್ಕಿಲ್ಲ ಅಂಥವ್ರನ್ನ ಹೊರಗೆ ತೆಗೆದು ನಾವು ಅವರಿಗೆ ಒಂದು ಹಿಸ್ಸೇದಾರ ನ್ಯಾಯವನ್ನು ಕೊಡ್ತೀವಿ, ಅವರ ಪಾಲನ್ನು ಅವರಿಗೆ ಕೊಡ್ತೀವಿ ಅನ್ನೋ ಒಂದು ಸ್ಕೀಮ್ ಕೂಡ ತಗೊಂಡು ಬಂದಿದ್ದಾರೆ. ಇದು ಇಡೀ ದೇಶದಲ್ಲಿ ಕ್ರಾಂತಿ ಮೂಡಿಸ್ತಾ ಇದೆ. ಆದರೆ ಪ್ರಚಾರ ಕಡಿಮೆ ಇರಬಹುದು, ಕ್ರಾಂತಿ ಮೂಡಿಸ್ತಾ ಇದೆ. ಹಾಗಾಗಿ ಈ ಪಂಚ ನ್ಯಾಯಗಳು ಈ ದೇಶದಲ್ಲಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರೋದಕ್ಕೆ ಮೆಟ್ಟಲುಗಳಾಗಿ ಕೆಲಸ ಮಾಡ್ತಾ ಇದ್ದಾವೆ. ಒಟ್ಟಾರೆಯಾಗಿ ಮತದಾರರಿಗೆ ಏನು ಹೇಳ್ತೀರಾ ಸರ್? ಮತದಾರರಿಗೆ ನಾವು ಹೇಳುವಂಥದ್ದು ಇಷ್ಟೇ. BJP ಸರ್ಕಾರದವರು ಮೊದಲು ಬಂದವಾಗ ನಾವು ನಿಮಗೆ 15 ಲಕ್ಷ ರೂಪಾಯಿಗಳನ್ನು ಕೊಡ್ತೀವಿ ಅಂತ ಹೇಳಿದರು, ಕೊಟ್ಟಿಲ್ಲ. 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು, ಮಾಡಿಲ್ಲ. BJPಯವರು ನಾವು ಮಾತ್ರ ಹಿಂದೂಗಳು, ಮಿಕ್ಕದವರೆಲ್ಲ ಬೇರೆ ಬೇರೆ ಸಮುದಾಯದವರು ಅಂತ ಹೇಳ್ತಿದ್ದಾರೆ. ಅದು ಒಂದು ಸುಳ್ಳು. ಹಾಗಾಗಿ ದೇಶದಲ್ಲಿ ನಮ್ಮ ಸರ್ಕಾರ ಇದ್ದರೆ ಮಾತ್ರ ಸುಭದ್ರವಾಗಿರ್ತಾರೆ, ಬೇರೆಯವರು ಸರ್ಕಾರ ರಚನೆ ಮಾಡಿದ್ರೆ ಈ ದೇಶ ಸುಭದ್ರವಾಗಿಲ್ಲ ಅಂತ ಸುಳ್ಳು ಹೇಳ್ತಿದ್ದಾರೆ. ಇದೆಲ್ಲ ಹಿನ್ನೆಲೆಯಲ್ಲಿ ಅವರು ಒಟ್ಟಾರೆಯಾಗಿ ಅವರ ಅಜೆಂಡಾ ಏನಿದೆ, ಒಂದು ರಾಮ ಮಂದಿರ, ಒಂದು ಸಂವಿಧಾನ ತಿದ್ದುಪಡಿ ಮಾಡುವಂಥದ್ದು, ಇನ್ನೊಂದು ಮುಸ್ಲಿಂ ವಿರೋಧಿ ನೀತಿಗಳು. ಸೊ ಧರ್ಮ ಮತ್ತು ಭಾವನೆಗಳನ್ನು ಕೆದಕಿ ಆಡಳಿತ ಮಾಡ್ತಾ ಇರೋರು ಎಷ್ಟು ವರ್ಷ ಮಾಡೋದಕ್ಕೆ ಸಾಧ್ಯ? ನಿಮ್ಮ ಪತ್ರಿಕೆ ಮೂಲಕ ನಾವೇನು ಹೇಳ್ತೀವಿ ಅಂದರೆ, ಇಡೀ 10 ವರ್ಷದಲ್ಲಿ ಮೋದಿ ಅನ್ನೋರು ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಿಲ್ಲ. ಈ ದೇಶದ ಜನತೆಗೆ ಏನು ಹೇಳಬೇಕಾಗಿತ್ತೋ ಅದು ಹೇಳಿಲ್ಲ. ಹಾಗಾಗಿ ಜನರ ಭಾವನೆಗಳನ್ನು ಕೆದಕಿ ಧರ್ಮ ಅಧರ್ಮಗಳ ಆಧಾರದ ಮೇಲೆ ಇವರ ಅಜೆಂಡಾಗಳನ್ನ ಇಟ್ಕೊಂಡು ದೇಶದಲ್ಲಿ ಇರ್ತಕ್ಕಂಥ ಪ್ರಜೆಗಳನ್ನು ಎಷ್ಟು ವರ್ಷ ಮೋಸ ಮಾಡೋದಕ್ಕೆ ಸಾಧ್ಯ? 10 ವರ್ಷದಲ್ಲಿ ಇವರು ಮಾಡಿರೋಂಥ ಯಾವುದೇ ಕೆಲಸಗಳನ್ನು ಜನಗಳ ಮುಂದೆ ತರ್ತಾ ಇಲ್ಲ, ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಅವರೆಲ್ಲೂ ಘೋಷಣೆ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಹೇಳೋಂಥದ್ದು ಏನಂದರೆ, ಕಾಂಗ್ರೆಸ್ ಪಕ್ಷ 145 ವರ್ಷಗಳ ಇತಿಹಾಸ ಇದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಸೊ 1948ರಲ್ಲಿ 452 ರಾಜ್ಯಗಳನ್ನು ಒಗ್ಗೂಡಿಸಿ ಸಮಗ್ರವಾದ ಭಾರತವನ್ನು ಕಟ್ಟಿದಂಥ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ. 1971ರಲ್ಲಿ ಯುದ್ಧ ಆದವಾಗಲೂ ಕೂಡ ಪಾಕಿಸ್ತಾನದಿಂದ ಬಾಂಗ್ಲಾದೇಶವನ್ನು ಬೇರ್ಪಡಿಸಿ ಅಮೆರಿಕ ಅಧ್ಯಕ್ಷನ ಮಾತನ್ನು ಧಿಕ್ಕರಿಸಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ 1 ಲಕ್ಷ ಪಾಕಿಸ್ತಾನಿ ಸೈನಿಕರನ್ನು ಕೊಂದಂಥ ಕೀರ್ತಿ ಏನಾದರೂ ಸಿಕ್ಕಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿಯವ್ರಿಗೆ ಸಿಗುತ್ತೆ. ಇವರು ಹೇಳ್ದಂಗೆ ಬರೀ ಸುಳ್ಳುಗಳನ್ನು ಹೇಳ್ಕೊಂಡು ಹೋಗುವಂಥದ್ದು ಸರಿಯಲ್ಲ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಇವತ್ತು ಈ ದೇಶದ ಆಂತರಿಕ ವೈಫಲ್ಯ ಭದ್ರತೆಯನ್ನು ಕಾಪಾಡಿಕೊಂಡು ಈ ದೇಶದಲ್ಲಿ ಒಂದು ಒಳ್ಳೆಯ ಡೆವಲಪ್ಮೆಂಟ್ ಮಾಡಿದೆ. ಈ ದೇಶದಲ್ಲಿ ಕಾಂಗ್ರೆಸ್ ಮಾಡಿರೋದನ್ನೆಲ್ಲ ಮಾರ್ಕೊಂಡು ಇವರು ಈ ರೀತಿ ಹೇಳ್ತಾ ಇರೋದು ಸುಳ್ಳು, ಸರಿಯಲ್ಲ ಅನ್ನೋದನ್ನು ಹೇಳ್ತಾ ಜಾಸ್ತಿ ದಿನ ಜನಗಳಿಗೆ ಮೋಸ ಮಾಡೋಕ್ಕಾಗೋದಿಲ್ಲ. ಜನರು ಎಚ್ಚೆತ್ಕೊಂಡಿದ್ದಾರೆ. 10 ವರ್ಷ ನೋಡಿ ಸಾಕಾಗಿದ್ದಾರೆ. ಈ ಸರಿ ಕಾಂಗ್ರೆಸ್ಗೆ ಅವಕಾಶ ಮಾಡಿಕೊಡ್ತಾರೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗುತ್ತೆ.